Hi, ಎಲ್ರಿಗೂ ನಮಸ್ಕಾರ. Welcome to Different POV. And this is my first time opening a YouTube channel and creating a video. So Different POV ಹೆಸರಲ್ಲೇ ಡಿಫ್ರೆಂಟ್ ಆಗಿದೆ. One major thing why I created this channel was ಎಷ್ಟೋ ಸಿಚುಯೇಷನ್ಸ್ನ, ಎಷ್ಟೋ ಪರಿಸ್ಥಿತಿಗಳನ್ನ, ಎಷ್ಟೋ ಜನರನ್ನು ನಾವು ಒಂದೇ ಆ್ಯಂಗಲಲ್ಲಿ ನೋಡ್ತಾ ಇರ್ತೀವಿ. ಅಂದರೆ ನಮಗೆ ಏನು ಗೊತ್ತೋ ನಾವು ಆ ಆ್ಯಂಗಲಲ್ಲಿ ಮಾತ್ರ ನೋಡ್ತಾ ಇರ್ತೀವಿ. ಹೇಗೆ ಒಂದು ಕಾಯಿನ್ಗೆ 2 ಫೇಸ್ ಇದೆಯೋ ಹಾಗೆ ಒಂದು ಸಿಚುಯೇಷನ್ಗೂ ತುಂಬ ದೃಷ್ಟಿಕೋನಗಳಿದೆ ಅನ್ನೋದನ್ನು ಮೋಸ್ಟ್ ಆಫ್ ದ ಟೈಮ್ಸ್ ವಿ ಫರ್ಗೆಟ್. ಸೊ ಎನಿ ಸಿಚುಯೇಷನ್, ಎನಿಥಿಂಗ್ ಫಾರ್ ದ್ಯಾಟ್ ಮ್ಯಾಟರ್, ಯಾವ್ಯಾವ ಬೇರೆ ಬೇರೆ ಆ್ಯಂಗಲಲ್ಲಿ ನೋಡ್ಬೋದು. ನಾನು ಹೇಗೆ ನೋಡ್ತೀನಿ ಅಥವಾ ನನ್ನ ಸುತ್ತಮುತ್ತ ಇರೋರು ಆ ಸಿಚುವೇಶನ್ನ ಹೆಂಗೆ ನೋಡಿರ್ತಾರೆ ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಚಾನಲ್. ಇದರಿಂದ ಎಷ್ಟು ಜನಕ್ಕೆ ಬೆನಿಫಿಟ್ ಆಗುತ್ತೆ ಐ ಡೋಂಟ್ ನೋ. ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಇಟ್ಸ್ ಅಪ್ ಟು ಯು ಆ್ಯಂಡ್ ವೆಲ್ಕಮ್ ಯು ಆಲ್. ಆ್ಯಂಡ್ ನನ್ನ ಮೋಸ್ಟ್ ಆಫ್ ದ ವೀಡಿಯೋಸ್ದಲ್ಲಿ ಐ ವುಡಂಟ್ ಬಿ ಯೂಸಿಂಗ್ ಮಚ್ ಇಮೇಜಸ್ ಅಥವಾ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಕಾರಣ ಇಷ್ಟೇ, ಬಿಕಾಸ್ ನಾವು ಎಷ್ಟು ವೀಡಿಯೋದಲ್ಲಿ ಫೋಟೋಸ್, ವೀಡಿಯೋಸ್ ಅಥವಾ ಗ್ರಾಫಿಕ್ಸ್, ಆ್ಯನಿಮೇಷನ್ಸ್ ತುಂಬ್ಕೊಂಡಿರುತ್ತೆ, ನಮಗೆ ನಾವೇ ಯೋಚನೆ ಮಾಡೋ ಎಬಿಲಿಟಿ ಕಡಿಮೆ ಆಗ್ತಾ ಇರುತ್ತೆ. ಇದು ನಾನು ಯೋಚನೆ ಮಾಡಿರೋದು ಅಥವಾ ಅಬ್ಸರ್ವ್ ಮಾಡಿರೋದು ಹೀಗೆ. ಸೊ ವೆರಿ ಲೆಸ್ ಫೋಟೋಸ್. ಬೇಕಿದ್ರೆ ವೆನೆವರ್ ಯು see this video, keep your phone aside, put it on a good volume. ನಿಮ್ಗೆ ಏನು ಬೇರೆ ಕೆಲಸ ಇದೆಯೋ, ಸೈಡ್ ಹಾಬಿ ಇದೆಯೋ ಮಾಡ್ಕೋತಾ ಇರಿ ಆ್ಯಂಡ್ ಇದನ್ನು ಕೇಳಿಸ್ಕೋತಾ ಇರಿ. ಗಿವ್ ವರ್ಕ್ ಟು ಯುವರ್ ಇಯರ್ ಆ್ಯಂಡ್ ಮೈಂಡ್. ದಟ್ ಈಸ್ ವಾಟ್ ಐ ಸೇ. ದಟ್ ಈಸ್ ದ ಮೇನ್ ರೀಸನ್ ವೈ ಐ ಹ್ಯಾವ್ ರೆಡ್ಯೂಸ್ ದಿ ಯೂಸ್ ಆಫ್ ಇಮೇಜಸ್ ಆ್ಯಂಡ್ ವೀಡಿಯೋಸ್. ನಮ್ಮ ಪೂರ್ವಜರು ಅಥವಾ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಒಂದು ನಾಣ್ಯಕ್ಕೆ 2 ಮುಖಗಳುಂಟು. ಅಂಥದ್ರಲ್ಲಿ ಒಂದು ಮನುಷ್ಯನಿಗೆ ಎಷ್ಟು ಮುಖಗಳುಂಟು, ಒಂದು ಪರಿಸ್ಥಿತಿಗೆ ಇನ್ನೆಷ್ಟು ದೃಷ್ಟಿಕೋನಗಳುಂಟು ಎಂದು. ಅದರರ್ಥ ಇಷ್ಟೇ. ಅಂದರೆ ನನ್ನ ಪಿ ಒ ವಿಲಿ ಒಂದು ಸಿಚುಯೇಷನ್ನ ನಾವು ತೊಗೊಂಡ್ರೆ ಆ ಸಿಚುಯೇಷನ್ನ ನಿಂತ್ಕೊಂಡು ನೋಡ್ತಾ ಇರೋರು ಒಂದು 3-4 ಜನ ಅಂದ್ಕೊಳ್ಳೋಣ. ನೋಡ್ತಾ ಇರೋ ರೀತಿ ಬೇರೆ ಇರುತ್ತೆ, ಅರ್ಥ ಮಾಡ್ಕೋತಾ ಇರೋ ಪವರ್ ಬೇರೆ ಇರುತ್ತೆ. ಈಗ ಒಂದು ಪರ್ಸನ್ ತುಂಬ ಎಮೋಷ್ನಲ್ ಆಗಿದ್ದರೆ ಅವನು ಎಮೋಷ್ನಲಿ ಅದಕ್ಕೆ ಕನೆಕ್ಟ್ ಆಗ್ತಾನೆ. ಒಬ್ಬ ಪರ್ಸನ್ಗೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಹಿಲ್ ಥಿಂಕ್ ಕಾನ್ಸಿಕ್ವೆನ್ಸಸ್ ಯಾರಿಗೇನು ಲಾಸ್ ಆದರೂ ಪರವಾಗಿಲ್ಲ, ಪ್ರಾಕ್ಟಿಕಲ್ ಆಗಿರಲಿ, ಸರಿಯಾಗಿರಲಿ ಅನ್ನೋ ಥರ ಯೋಚನೆ ಮಾಡ್ತಾನೆ. ಆ್ಯಂಡ್ ದೇರ್ ಆರ್ ಅದರ್ ಪರ್ಸನ್ ವೇರ್ ನಮ್ಮ ಲೈಫಲ್ಲೇ 100 ಇದೆಯಪ್ಪ, ನಾನು ಇದನ್ನ ಪರಿಸ್ಥಿತಿನ ನೋಡ್ತಾ ಇದ್ದೀನಿ, ಎಂಟರ್ಟೈನ್ಮೆಂಟಾಗಿ ತೊಗೋತೀನಿ, ಐ ಡೋಂಟ್ ರಿಯಲಿ ಕೇರ್ ಹೂ ವಿನ್ ಆರ್ ಲೂಸ್ ಅನ್ನೋ ಥರನೂ ಇರ್ತಾರೆ. ಈಗ ನಾವು ಡೈಲಿ ಇನ್ಸ್ಟಾನ ಯೂಸ್ ಮಾಡಿರೋದ್ರಿಂದ ಸೊ ನಮಗೆ ತುಂಬ ಕೋಚ್ ಬರ್ತಾ ಇರುತ್ತೆ, ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸಿದ್ರೆ ಅರ್ಥ ಮಾಡ್ಕೋತಾರೆ ಹಾಗೆ ಹೀಗೆ ಅಂತ. ದ್ಯಾಟ್ ಈಸ್ ರಿಯಲಿ ಡಸಂಟ್ ಮ್ಯಾಟರ್. ಎಸ್ಪೆಷಲಿ ಟು ಪಾಯಿಂಟ್ ಔಟ್ ದಿಸ್, ಎಸ್ಪೆಷಲಿ ಫಾರ್ ಅವರ್ ಡಿಯರ್ ಜೆನ್ಜಿ ಕಿಡ್ಸ್ ಅಥವಾ ಜೆನ್ಜಿ ಎರಾ ಅವ್ರಿಗೆ ದಿಸ್ ಡಸಂಟ್ ಸೂಟ್ ಎಟ್ ಆಲ್. ಬಿಕಾಸ್ ಅವ್ರಿಗೆ ಒಂದು ವೇಳೆ ನೀವು ಆ ಲೆವೆಲ್ಗೆ ಅವ್ರಿಗೆ ಕನೆಕ್ಟ್ ಆಗ್ತೀರಾ, ಅದೇ ಸೇಮ್ ಥಿಂಕಿಂಗ್ ಕೆಪಾಸಿಟಿ ಇಬ್ಬರಲ್ಲೂ ಒಂದೇ ಥರ ಇದೆ ಅಂತ ಮಾತ್ರ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ನೀನು ಈ ಸಿಚುವೇಷನಲ್ಲಿ ಈ ಸಿಚುವೇಷನ್ನ ಈ ರೀತಿ ನೋಡ್ತಿದ್ಯಾ, ಈವನ್ ಐ ಸಿ ಇನ್ ದ ಸೇಮ್ ವೇ. ಬಿಕಾಸ್ ಅವ್ರ ಗ್ರಾಸ್ಪಿಂಗ್ ಪವರ್, ಅವ್ರ ಅರ್ಥ ಮಾಡ್ಕೊಳ್ಳೋ ಪವರ್, ದ ಥಿಂಗ್ಸ್ ದೇ ಹ್ಯಾವ್ ವೆಂಟ್ ಥ್ರೂ ವಿಲ್ ಬಿ ವೆರಿ ಮಚ್ ಸಿಮಿಲರ್. ಸೊ ದ್ಯಾಟ್ ಈಸ್ ದ ರೀಸನ್ ಇವಾಗ ಮೋಸ್ಟ್ ಆಫ್ ದ ಕ್ಲಾಶಸ್ ಹ್ಯಾಪನ್ ಬಿಟ್ವೀನ್ ದಿ ಜೆನ್ಜಿ ಕಿಡ್ಸ್ ಆ್ಯಂಡ್ ದೇರ್ ಪೇರೆಂಟ್ಸ್. ಬಿಕಾಸ್ ಮಕ್ಕಳು ಏನೋ ಹೇಳ್ತಾ ಇರ್ತಾರೆ, ಅದು ಪೇರೆಂಟ್ಸ್ಗೆ ಅರ್ಥ ಆಗೋಲ್ಲ. ಯಾಕಂದರೆ ಪೇರೆಂಟ್ಸ್ ಲೈಫ್ ಸ್ಟೈಲ್ ನೋಡಿರೋದು ಅಥವಾ ಅವರು ಕೆರಿಯರ್ ಸ್ಟಾರ್ಟ್ ಮಾಡಬೇಕಾದ್ರೆ ಇದ್ದಿದ್ದಂಥ ಕಾಂಪಿಟೇಷನ್, ಇಟ್ಸ್ ನಾಟ್ ದ ಸೇಮ್ ಎನಿಮೋರ್. ಸೊ ದ್ಯಾಟ್ ಈಸ್ ವೇರ್ ಡಿಫ್ರೆಂಟ್ ಪಿ ಒ ವಿ ಕಮ್ಸ್. ಪಿ ಒ ವಿ ಇಸ್ ಡಿಫ್ರೆಂಟ್, ನೋಡೋ ದೃಷ್ಟಿಕೋನಗಳು ಬದಲಾಗ್ತಾ ಇದೆ. ಬೇಕಿದ್ರೆ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ವಿಚ್ ಯೂಸ್ ದ ಡಿಫ್ರೆಂಟ್ ಪಿ ಒ ವಿ, ಹೇಗೆ ಇಟ್ ಡಿಫರ್ಸ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಅಂತ. ಈಗ ಅವಳಿ ಜವಳಿ ಮಕ್ಕಳನ್ನ ನಾವು ನೋಡಿರ್ತೀವಿ. ದೇವರು ಅವಳಿ ಜವಳಿ ಮಕ್ಕಳನ್ನ ಎಷ್ಟು ಸಿಮಿಲರ್ ಆಗಿ ಹುಟ್ಟಿಸಿದ್ದಾರೆ ಅಂದರೆ ಕೆಲವು ಸಲ ಯಾರು ಅಂತ ಸ್ವತಃ ಪೇರೆಂಟ್ಸ್ಗೆ ಗೊತ್ತಾಗಲ್ಲ. ಬೇರೆ ಜನಕ್ಕೆ ಬಿಡಿ, ಪೇರೆಂಟ್ಸ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಂತಹ ಅವಳಿ ಜವಳಿ ಮಕ್ಕಳಲ್ಲೂ ಹುಟ್ಟಿದ ಮಚ್ಚೆ, ಬರ್ತ್ ಮಾರ್ಕ್ ಅಥವಾ ಕರ್ಲಿ ಹೇರ್ಸು, ಒಬ್ಬರಿಗೆ ಸ್ಟ್ರೈಟ್ ಹೇರ್ಸು, ಒಬ್ಬ ಲೆಫ್ಟ್ ಹ್ಯಾಂಡರು, ಒಬ್ಬ ರೈಟ್ ಹ್ಯಾಂಡರು, ಅಥವಾ ಕಿವಿ ಒಬ್ಬನಿಗೆ ದೊಡ್ಡದಿರುತ್ತೆ, ಒಬ್ಬನಿಗೆ ಚಿಕ್ಕದಿರುತ್ತೆ. ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಚೇಂಜಸ್ನ ಕೊಟ್ಟಿರೋ ಭಗವಂತ, ನಾವು ಸಾಮಾನ್ಯವಾಗಿ ನಮಗೆ ವಿ ಹ್ಯಾವ್ ಅವರ್ ಓನ್ ಯುನೀಕ್ ಐಡೆಂಟಿಫಿಕೇಷನ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆಧಾರ್.
ಐ ಆಮ್ ಟಾಕಿಂಗ್ ಅಬೌಟ್ ಆರ್ ಫೇಶಿಯಲ್ ಫೀಚರ್ಸ್. ಯಾರೂ ಒಬ್ಬರು ಥರ ಒಬ್ಬರು ಪಕ್ಕಾ ನೋಡೋದಕ್ಕೆ ಸಿಮಿಲರ್ ಆಗಂತೂ ಇಲ್ಲ. ತೂಕದಲ್ಲೋ ಕಲರಲ್ಲೋ ಏನೋ ಒಂದು ಚೇಂಜಸ್ ಇದ್ದೇ ಇರುತ್ತೆ. ಭಗವಂತ ಎಲ್ರಿಗೂ ಒಂದೊಂದು ಬ್ರೈನ್ ಕೊಟ್ಟಿದ್ದಾನೆ ಅಂದಾದಮೇಲೆ ಅದರಲ್ಲಿ ನೋಡೋ ರೀತಿ ಕೂಡ ಡಿಫ್ರೆಂಟ್ ಆಗಿರುತ್ತೆ, ದೃಷ್ಟಿಕೋನ ಕೂಡ ಡಿಫ್ರೆಂಟಾಗಿ ಕೊಟ್ಟಿದ್ದಾನೆ. ಇದನ್ನು ನಾವು ಯಾವಾಗ ಅರ್ಥ ಮಾಡ್ಕೋತೀವೋ ದ್ಯಾಟ್ ಈಸ್ ವೆನ್ ಯು ವಿಲ್ ಆ್ಯಕ್ಚುಲಿ ಗೆಟ್ ದ ಪೀಸ್. ನಾನು ನೋಡ್ತಾ ಇರೋ ರೀತಿ ಇನ್ನೊಬ್ಬರು ನೋಡ್ತಾ ಇಲ್ಲ, ದಟ್ ಈಸ್ ಓಕೆ, ಬಿಕಾಸ್ ಹೀ ಈಸ್ ನಾಟ್ ಮೀ. ನಂತರ ಅವನಿದಾನ, ನನ್ನ ಡೂಪ್ಲಿಕೇಟ್ ಆದರೆ ಮಾತ್ರ ಎಸ್ ಹೌದು, ನಾನು ನೋಡೋ ದೃಷ್ಟಿಕೋನದಲ್ಲೇ ಅವನು ನೋಡಬೇಕು ಅನ್ನೋದೊಂದು ಬರುತ್ತೆ. ಇಫ್ ಈಸ್ ನಾಟ್ ಯುವರ್ ಡೂಪ್ಲಿಕೇಟ್, ಡು ನಾಟ್ ಎಕ್ಸ್ಪೆಕ್ಟ್ ದೆಮ್ ಟು ಸಿ ದ ಸಿಚುಯೇಷನ್ ಆಸ್ ಯು ಆರ್ ಸೀಯಿಂಗ್ ಇನ್. ದ್ಯಾಟ್ಸ್ ಆಲ್. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಿಸ್, apply this in your corporate life, apply this in your day-to-day life, apply this even among your friend circle. That is when you will start getting the peace you are looking for. ಈ ವಿಡಿಯೋದಲ್ಲಿ ಇಷ್ಟನ್ನು ಮಾತ್ರ ಕವರ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿತ್ ಅನದರ್ ಡಿಫ್ರೆಂಟ್ ಟಾಪಿಕ್. ಬಾಯ್.